ಯಪ್ಪ ಸುಸ್ತಾಗೋಯ್ತು. ನಾನು ಅಗರಬತ್ತಿ ದೇವರು, ಯಾರ ಕಣ್ಣಿಗೂ ಕಾಣಿಸಲ್ಲ. ಈ ಭೂಮಿ ಮೇಲೆ ಕಲ್ಲು ಮಣ್ಣು ಗಿಡ ಮರ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದೆ. ಅಲ್ಲಿವರೆಗೆ ಚೆನ್ನಾಗೇ ಇತ್ತು. ಇರ್ಲಿ ಪಾಪ ಅಂತ ಒಂದು ಹೆಣ್ಣು ಒಂದು ಗಂಡನ್ನು ಸೃಷ್ಟಿ ಮಾಡಿದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅಬ್ಬಾ, ಆಕಾಶ ಭೂಮಿ ನೀರು ಗಾಳಿ ಬೆಂಕಿ ಎಲ್ಲದನ್ನೂ ಕೊಟ್ಟೆ. ಆದ್ರೂ ನನ್ನ ಮುಂದೆ ಬಂದು ಭಿಕ್ಷೆ ಬಿಡ್ತಾರೆ. ಬದುಕಂಡಿ ಬಡ್ಜೀವ ಅಂತ ಭೂಮಿಯಲ್ಲಿ ಒಂದು ಮೂಲೆಯಲ್ಲಿ ಜಾಗ ಕೊಟ್ಟೆ. ಆದ್ರೆ ಇಡೀ ಭೂಮಿನೇ ನನ್ನ ಅನ್ಕೊಂಡ್ಬಿಟ್ಟ. ಬಾಬಾ ಈ ಹರಕೆ ಅನ್ನೋ ವಿಷಯದಲ್ಲಿ ಕೊಡೋ ಟಾರ್ಚರ್ ಉಂಟಲ್ಲ, ತಾಡ್ಕೊಳಕ್ಕಾಗಲ್ಲ. ಬೇಡ್ಕೊಳ್ಳೋ ಮುಂಚೆ ಒಂಥರ ಇರ್ತಾರೆ, ಬೇಡ್ಕೊಂಡ ಮೇಲೆ ಇನ್ನೊಂಥರ ಆಡ್ತಾರೆ. ಯಾರೋ ಕ್ಲೈಂಟ್ ಬಂದ ಅನ್ಸುತ್ತೆ. ಎಂತಕ್ಕೆ ಅಂತ ನೋಡ್ತಾ ಇದ್ದೀರಾ? ಗೊತ್ತಾಗುತ್ತೆ ತಡೀರಿ. ನಾನೇ ನೀನು ನೀನೇ ನಾನು, ನಾನೇ ನೀನು ನೀನೇ ನಾನು, ನಾನೇ ನೀನು ನೀನೇ ನಾನು. ಯಪ್ಪ, ಪ್ರಪಂಚದಲ್ಲಿ ಎಲ್ಲ ಭಾಷೆನೂ ನನಗೆ ಅರ್ಥ ಆಗ್ತದೆ, ಆದ್ರೆ ಈ ನಾಯಿ ಆಡೋ ಭಾಷೆ ಮಾತ್ರ ನಂಗೆ ಅರ್ಥ ಆಗಲ್ಲ. ಈ ನನ್ನ ಮಗನ ಆಯ್ಸ್ ಮುಗ್ದಿದ್ರೆ ನಾನೇ ಡೀಲ್ ತಗೊಂಡು ಬಸ್ಕೆ ಹಾಕಿ ಸಾಯಿಸ್ಬಿಡ್ತಿದ್ದೆ. ಭಗವಂತ, ನನ್ನ ಮಗ ನನ್ನ ಗಂಡಂಗೆ ಹುಟ್ಟಿಲ್ಲ. 3 ವರ್ಷದ ಹಿಂದೆ ನಾನು ನಿರಂಜನು ನಂದಿ ಹಿಲ್ಸ್ಗೆ ಹೋಗಿದ್ರಿ. ಮದುವೆ ಮಾಡ್ಕೊಂತೀನಿ ಅಂತ ಕೈ ಕೊಟ್ಬಿಟ್ಟ. ಈ ವಿಷಯ ಏನಾದ್ರೂ ನನ್ನ ಗಂಡಂಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡ್ ಸತ್ತೋಯ್ತಾನೆ. ಭಗವಂತ, ನನ್ನ ಎಲ್ಲಾ ಸೀಕ್ರೆಟ್ನು ನಿನ್ನ ಹೊಟ್ಟೆಲ್ ಹಾಕೊಂಡು ನನ್ನ ಗಂಡಂಗೆ ಗೊತ್ತಾಗ್ದಿರಂಗ್ ಮೇಂಟೈನ್ ಮಾಡು ತಂದೆ. ಅಯ್ಯೋ ಪಾಪಿ ಬದ್ನೆಕಾಯಿ ಬಜ್ಜಿ ಮುಗ್ದೋಳೆ, ಏನೇ ಹೇಳ್ತಾ ಇದ್ಯಾ? ಹೆಸರು ಒಂದು ಬೋಸ್ರು ನಿರಂಜನಂದ. ಉದರ ಆಗಲ್ಲ ಕಣೆ, ಅಮಾಯಕುಂತರದ ನಿನ್ ಗಂಡ. ಮೋಸ ಮಾಡ್ಬೇಡ ಕಣೆ, ನಿನ್ಗೆ ಒಳ್ಳೆ ಸಾವು ಬರಲ್ಲ. ಧನ್ಯೋಸ್ಮಿ ತಂದೆ. ಏನು ಅಂದ್ರೆ ದರ್ಶನ ಹಾಕೊಂಬತ್ತೀನ್ರಿ. ನನಗೇ ಒಳ್ಳೇದು ಮಾಡಪ್ಪ ತಂದೆ. ನಾನು ನಿನ್ ಸಪೋರ್ಟಿಗಿದ್ದೀನಿ ಕಣ. ದೇವ್ರೆ, ಆ ನನ್ನ ಮಗ ಅಲ್ಲ ಅನ್ನೋ ವಿಷಯ ನನಗೆ ಗೊತ್ತು ತಂದೆ. ನೀನು ಸಾಮಾನ್ಯದವನಲ್ಲ, ಪ್ರೀತಿ ತ್ಯಾಗದ ಪ್ರತಿರೂಪ ಕಣ. ನಿನಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯನೂ ಇದೆ ತಂದೆ. ಏನು ಕಂದ ಅದು? ವಿಜಯನಗರದಲ್ಲಿ ನನಗೆ 2 ಸ್ವಂತ ಮಕ್ಕಳಿವೆ. ಆ ವಿಷಯ ನಿನಗೆ ಗೊತ್ತಿಲ್ಲಪ್ಪ. ಲೇ, ಇದು ಕೇಳಿ ತಿಳ್ಕೊಳ್ಳೋ ವಿಷಯ. ನಾನು ಹೇಗಾದ್ರೂ ಮಾಡಿ ನನ್ನ ಹೆಂಡತಿಗೆ ಗೊತ್ತಾಗ್ದಂಗೆ ಈ ವಿಷಯನ ಸೀಕ್ರೆಟ್ ಆಗಿ ನಿನ್ನ ಹೊಟ್ಟೆಲ್ ಹಾಕೊಳ್ಳಪ್ಪ. ನನ್ನ ಮಗನೇ, ಈ ಹೊಟ್ಟೆನೋ ಪಾಪದ ಕೊಡೋಣ. ನೀನ್ ಕಿತ್ತೋಗಿದ್ರ ಆಸೆ ಅಲ್ಲ ಇಲ್ಲ ಹಾಕೊಳಕ್ಕೆ. ಈ ನಿರಂಜನ್ ಇಲ್ಲೇ ಎಲ್ಲ ಓಡಾಡ್ತಿದ್ದಾನೆ ಅಂತ ಕೇಳಿದ್ರು. ನನ್ನ ಹೆಂಡತಿ ಬೇರೆ ಹೋಗಿ ಬಹಳ ಹೊತ್ತಾಯ್ತು, ಯಾವುದಕ್ಕೂ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಪ್ಪ ದೇವ್ರೆ, ನಮ್ಮಪ್ಪ ನಮ್ಮಮ್ಮ ಇಬ್ರು ಮಾತಾಡಿರೋ ಮ್ಯಾಟ್ರಿ ಎಲ್ಲ ನನಗೆ ಗೊತ್ತು. ಆದರೂ ಅದು ಪಬ್ಲಿಕ್ಕಿಗೆ ಗೊತ್ತಿಲ್ಲದಿರೋ ಹಾಗೆ ಮೇಂಟೈನ್ ಮಾಡಪ್ಪ. ನನ್ನ ಮರ್ಯಾದೆ ಪ್ರಶ್ನೆ ಅಂದ್ರೆ ವಿಷಯ 3 ಜನಕ್ಕೂ ಗೊತ್ತು ಅಂತಾಯ್ತು. ಇನ್ ನನ್ನ ಕೈಯಲ್ಲಿ ಫ್ಯಾಮಿಲಿ ಸೀಕ್ರೆಟ್ ತಗೊಳಕ್ಕಾಗಲ್ಲ. ಯಾರು ಇವ್ರ ಫ್ಯಾಮಿಲಿ ಫೋಟೋ ಇದ್ರೆ ಕೊಡಿ, ನಾನೇ ಇಟ್ಟು ಪೂಜೆ ಮಾಡ್ಬಿಡ್ತೀನಿ. ಎಂತ ಕಿತ್ತೋಗಿರೋ ಫ್ಯಾಮಿಲಿನ್ರೋ ನಿಮ್ದು. ಅಲ್ಲೋಡ್ರಿ, ನಮ್ ಚಿಂಟು ನಮ್ ಬಗ್ಗೆನೇ ಮಾತಾಡ್ಕೊಂತಿದ್ದಾನೆ ಅನ್ಸುತ್ತೆ. ಎಷ್ಟೇ ಆದ್ರೂ ನನ್ನ ಮಗ ಅಲ್ವೇನೆ? ಓ ಬನ್ನಿ ಬನ್ನಿ. ನಿಂದೆ ಮಗ. ಚಿಂಟು, ಕೈ ಮುಕ್ಕೊಳಪ್ಪ, ಹೋಗೋಣ. ತಾನೋ ತಾನೋ ತಾನ ನಾನು, ತಾನೋ ತಾನೋ ನಾನು. ಇದೆಯಾ? ಅಲ್ಲ, ಇದ್ರು ಇಲ್ಲಿದ್ಯಾ ಅಂದ. ನೀನ್ ಇಲ್ಲಿರೋದೇ ಆದ್ರೆ ಪ್ರೂವ್ ಮಾಡುವಂತ. ಆಚೆ ಬಾ. ಭಕ್ತ ಸುಡುತ್ತಿದೆ, ಸಾಕು ತೆಗಿ. ಮೂಗಲಿರೋ ಕೂದಲೆಲ್ಲ ಸುಟ್ಟೋಯ್ತು, ತೆಗಿಯಲೇ. ನೀನು ಭಕ್ತಿಗೆ ನಾನು ಕಿತ್ತೋಗಿರೋ ಯಾಕಡ ಸಿಕ್ಕಾಕ. ಲೇ, ನಿನ್ನ ಕಾಮನ್ ಸೆನ್ಸ್ ಇದೆಯೇನೋ? ಎಷ್ಟು ಚಂದ ಬೆಳ್ಳಗಿದ್ದೆ ನಾನು. ನನ್ನ ಮಕ್ಕಳ ಮಂಗಳಾರತಿ ಎತ್ತಿ 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 ಕೊರ್ರು ಮಾಡಾಕದ್ರಲ್ಲೇ. ಎಂತ ತಿರ್ಬೋಕಿನ್ರ ನೀವು? ಅಪಸಗುಣ. ಉರಿತಾರ ಕರ್ಪೂರ ಕೆಟ್ಟೋಗದೆ ಅಂದ್ರ ಏನೋ ದುರಂತ ಕಾದದೆ ನನಗೆ ಅಂತ. ದೇವ್ರ, ನೀನ್ ದೇವ್ರಾಣು ದೇವ್ರೇ ಆಗಿದ್ರೆ ಕೆಟ್ಟೋಗಿರೋ ಕರ್ಪೂರ ಮತ್ತೆ ದಗದಗನೆ ಹೊತ್ಕೊಂಡು ಉರಿಯಂಗ್ ಮಾಡು. ಇಲ್ಲ ಅಂದ್ರೆ ಇದೇ ನನ್ನ ತಲೆಯಿಂದ ನಿನ್ನ ತಲೆಗೆ ಡಗ 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 ಡಗನೆ ಹೊಡೆದಿ ನಾನು ಇಲ್ಲೇ ಸತ್ತೋಗ್ತೀನಿ. ದೇವ್ರಾಣು ದೇವ್ರಿದ್ದಾನೆ. ದೇವ್ರಾಣು ದೇವ್ರಿರ ಸತ್ಯ. ನಾನ್ ಸ್ವಾಮೀಜಿ ಅಷ್ಟೇ ಸತ್ಯ. ತಾನನ ತಾನನ
ದೇವಸ್ಥಾನದಲ್ಲೆಲ್ಲ ಹಬ್ಸಾಕ್ಬಿಟ್ರವ್ರೆ ನನ್ನ ಮಕ್ಕಳು. ಅಲ್ಲ ಎಕ್ಸ್ಕ್ಯೂಸ್ ಮಿ ದೇವ್ರೆ. ಬತ್ತೇಶ್ವರ, ಅಗರ ಬತ್ತೇಶ್ವರ, ಅದು ಸ್ವಾಮಿ. ಅಯ್ಯಪ್ಪ, ಅಲ್ಲ ಎಕ್ಸ್ಕ್ಯೂಸ್ ಮಿ ಬ್ರೋ, ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿ? ಯಾಕೆ ಇಲ್ಲಿರೋ ದೇವ್ರ ಮಿಸ್ಸಿಂಗು. ನಿನ್ನ ಮಕ ನಾಯಿನಕ್ಕ ಹಿಂದೆ ನೋಡು. ಈ ಕಡೆ ಜಂಪ್ ಆಗ್ಬಿಟ್ರ. ಬತ್ತೇಶ್ವರ, ನಾವು ನಿಮಗೆ ಒಂದೇ ಒಂದು ಬತ್ತಿ ಹಚ್ಚಿದ್ವಿ ಅಂತ ನಮ್ಗೆ ಕೆಲಸವನ್ನೇ ಕೂಡಿಸ್ಬಿಟ್ಟಲ್ಲ ತಂದೆ. ಅದಕ್ಕೆ ನಾವು ಇವತ್ತು ಲೈಟಾಗಿ ಟೈಟಾಗಿ ಬಂದ್ಬಿಟ್ಟಿದ್ದೇವೆ. ನಿಮ್ಗೆ ಇಷ್ಟ ಅಂತ ನಾವು ಮೈಸೂರು ಪಾಕು, ಜಾಹಂಗೀರು, ಚಿಪ್ಸ್ ಪ್ಯಾಕೆಟು, ಉಪ್ಪಿನಕಾಯಿ ಪ್ಯಾಕೆಟ್ ತಂದಿದ್ದೇನೆ ದೇವ. ಈ ಬಡವನ ಭಕ್ತಿಯ ನೈವೇದ್ಯವನ್ನು ಸ್ವೀಕರಿಸು, ಎಂಜಾಯ್ ಮಾಡು. ಟೇಕೆ ಅಗರಬತ್ತೇಶ್ವರ. ಅಯ್ಯೋ ಅಯ್ಯೋ ಲೈಫಲ್ಲಿ ಒಂದು ದೊಡ್ಡ ಆಸೆ ಇತ್ತು, ಚೈನೀಸ್ ಫಿಗರ್ ಸಟ್ ಮಾಡ್ಬೇಕಂತ. ಅಂತ ಕಾಲ ಇವತ್ತು ಕೂಡಿ ಬಂದಿದೆ. ಇವತ್ತು ಈ ಪೀಸನ್ನು ಬಿಡಬಾರ್ದು. ಇನ್ನು ಹೊತ್ತು ಮನೆಯಲ್ಲಿ ಯಾರಿಲ್ಲ. ಬಾ ನಾನು ವಿಶ್ವನಾಥ. ಎಂತ ವೇಷ ಕಣೋ ನಿಂದು. ಎಂತ ವೇಷ ಇದು? ಪಾಪ ನೀವೆಲ್ಲ ವೇಷ ಹಾಕೊಂಡು ಬರ್ಲಿಕ್ಕೆ ಹೇಳಿದ್ದು. ಪಾಪ ಇವತ್ತು ಗೊತ್ತಾಯ್ತಾಯ್ತಾ ನಿಮ್ದು? ಎಂತ ನಿಮ್ದು? ತಗಲ್ಬಾಜಿ. ನೀವು ಈ ರೀತಿ ಮಾಡಿ ನನ್ನ ತಾಯಿ ಈ ಏಕನಾಥನನ್ನು ಬಿಟ್ಟು ಪಕ್ಕದ ಮನ ಕಾಶಿನಾಥನೊಟ್ಟಿಗೆ ಓಡಿದ್ದು. ಈಗ ಎಲ್ಲ ಹೇಳ್ತೇನೆ. ಯಾರ ಹತ್ರ? ನನ್ನ ಅಜ್ಜರ ಹತ್ರ. ಯಾರ ಹತ್ರ ಬೇಕಾದ್ರೆ ನನ್ನ ಅಪ್ಪನ ಹತ್ರ ಹೇಳ್ಬಾರ್ದು. ಆಯ್ತು ಬಿಡಿ. ನಾನು ಹೇಳ್ದು ನನ್ನನ್ನು ವೇಷ ಯಾಕೆ ಹಾಕಿದ ಅದು ಹೇಳಿ ಮೊದಲು. ಎಂತ ವೇಷ ಯಾಕೆ ಹಾಕಿಸಿದ ಅದು ಹೇಳಿ. ವೇಷ ಯಾಕೆ ಅದು ಕೇಳು. ಈಗ ಇಲ್ಲಿ ಬಾ. ಹಾ. ನಿನ್ನ ಅತ್ತೆ ಅಲ್ವಾ ಮಂಗಳೂರಲ್ಲಿ? ಹೌದು, ಗೊತ್ತುಂಟು. ಅವರಿಗೆ ಒಬ್ಬ ಮಗ ಇಲ್ವಾ ಪ್ರೇಮನಾಥ ಅಂತ? ಅವ ಕಲಿಯುವುದರಲ್ಲಿ ಬರೀ ದಡ್ಡ. ಹೌದಾ? ಇಲ್ಲದೆಲ್ಲ ಲೋಕದ ದುರ್ಬುದ್ಧಿ ಅವನಿಗೆ ಉಂಟು. ಆಹಾ. ಆಗ ಅವನ ಅತ್ತೆ ನಮ್ಮ ಅಕ್ಕ ಇಲ್ವಾ ಅವನಿಗೆ ಹೇಳಿದಾಳೆ ಅಂತ, ಏನಂತ? ಈ ಸಲ ನೀನು 10ನೇ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ಹಾ. ನಿಮ್ಮ ಅಕ್ಕ ಇಲ್ವಾ ವಿಶಾಲಾಕ್ಷಿ, ವಿಶಾಲಾಕ್ಷಿ. ಅವಳನ್ನು ಮದುವೆ ಮಾಡಿ ಕೊಡ್ತೇನೆ ಅಂತ. ಈಗ ಅವ ಅದನ್ನ ಇಟ್ಕೊಂಡಿದ್ದಾನೆ, ಯಾವ್ದನ್ನು? ಆ ವಿಷಯವನ್ನು. ಹಾಗೆ ಅವ ಇವತ್ತು ಬರ್ಲಿಕ್ಕೆ. ಈಗ ಹೇಗಾದ್ರೂ ಮಾಡಿ ನಮ್ಮ ವಿಶಾಲಾಕ್ಷಿಯನ್ನು ನಾವು ಕಾಪಾಡ್ಬೇಕು. ಯಾಕೆ ಗೊತ್ತಾ, ಅಂತ ದುರ್ಬುದ್ಧಿ ಇರುವ ಯುವಕನನ್ನು ನಮ್ಮ ವಿಶಾಲಾಕ್ಷಿಯನ್ನು ಕೊಟ್ಟು ಮದುವೆ ಮಾಡಿದ್ರೆ ನಾವೇ ಕೊಂದಾಗೆ ಅಲ್ಲ. ಅದಕ್ಕೆ ಹೇಳಿದ್ದು ಅಲ್ಲ ನಾನು ಹೇಳಿದ್ದು. ಒಳ್ಳೆ ಸಾಂಪ್ರದಾಯಿಕವಾದ ಒಂದು ಹೆಣ್ಣು ವೇಷ ಹಾಕ್ಲಿಕ್ಕೆ ನೀನು ಹೋಗಿ ಹೋಗಿ ಚೈನೀಸ್ ವೇಷ ಹಾಕೊಂಡು ಬಂದಿದ್ಯಲ್ಲ. ಆಯ್ತು, ಎಂತಾದ್ರೂ ಮಾಡಿ ಮ್ಯಾನೇಜ್. ಏನು ಮಂಡ ವೆಚ್ಚ ಬೇಡ, ನಾನು ಮೇಂಟೈನ್ ಮಾಡ್ತೇನೆ. ಆಯ್ತು, ಅಷ್ಟಿದ್ರೆ ಆಯ್ತು ನಂಗೆ. ಆಯ್ತು. ಏಕನಾಥ. ಆಯ್ತಲ್ಲ, ಅದು ನನ್ನ ಅಪ್ಪ. ಅವರಿಗೆ ನನ್ನ ಹೆಸರನ್ನು ಕರೀಲಿಕ್ಕೆ ಕೂಡ ಟಾಯ್ಲೆಟ್ ಆಗ್ಬೇಕು. ಸರಿ, ನೀರ್ ಹಾಕಿ ಹೊರಗೆ ಬನ್ನಿ ಮರ. ಸ್ವಚ್ಛ ಭಾರತ್ ಮಾಡಿ. ನೋಡಿ ನೋಡಿ ನೋಡಿ, ಬರೋದು ಫೋಟೋ ತೆಗೆದು ಫೇಸ್ಬುಕ್ಗೆ ಅಪ್ಲೋಡ್ ಆಯ್ತಲ್ಲ. ಈಸಪ್ಪ ಹೇಳ, ಇದು ಗೋವಿಂದಪ್ಪನ ಮಗ ಅಲ್ವಾ? ಗೋವಿಂದಪ್ಪನ ಮಗಲು. ಹೌದು, ಅವರಿಗೆ ಅಂದಾಜಾಗ ಏನದಕ್ಕೆ. ಇವಳ ಅಪ್ಪ ಇದಲ್ಲ ಹೌದು, ಈ ಹುಡುಗಿಯರನ್ನೆಲ್ಲ ಕೊಂಡೋಗ್ತಾರೆ. ಯಾರ ಹತ್ರ ಎದುರಲ್ಲಿ ಹೇಳ್ಬೇಡಿ ಅಪ್ಪ, ನಮ್ಮ ಮನೆಗೆ ನುಗ್ಗಿ ಹೊಡಿತಾರೆ. ಯಾಕೆ? ಅದು ಇದು ಅಂದ್ರೆ ಯಾವುದು? ಅವ ದೊಡ್ಡ ಕಾರಿನಲ್ಲಿ ಡ್ರೈವರ್. ಅವ ಆಫೀಸ್ನಿಂದ ಮನೆಗೆ ಕೊಂಡೋಗುದು, ಮನೆಯಿಂದ ಆಫೀಸಿಗೆ ಬರ್ತಾನೆ. ಆ ಕೆಲಸ ಮಾಡಿ. ಅಜ್ಜ, ನಾನಲ್ಲ ವಿಶ್ವನಾಥ ಅಲ್ಲ. ಓ, ನೀನು ವಿಶ್ವನಾಥ, ಅವನು ಏಕನಾಥ, ನಾನು ಜಗನ್ನಾಥ. ಸರಿ, ಒಟ್ಟಾರೆಯಾಗಿ ನಮ್ಮ ಎಲ್ಲ ನಾಥ ಫ್ಯಾಮಿಲಿ. ಏ, ಇವನನ್ನು ಯಾಕೆ ಐಎಸ್ ಹಾಕಿಸಿದ್ದು? ಇಲ್ಲಿ ಬನ್ನಿ. ನಾನು ನಿನ್ನೆ ರಾತ್ರಿ ಮಲಗುವಾಗ ಎಂತ ಹೇಳಿದಪ್ಪ ನಿಮ್ಮ ಅದು ಸೊಳ್ಳೆ ಬತ್ತಿ ಹೊತ್ತಿಸ್ಲಿಕ್ಕೆ. ಸೊಳ್ಳೆ ಬತ್ತಿ ಅಲ್ಲ, ಇನ್ನು ನಿಮ್ಮನ್ನು ಹೊತ್ತಿಸ್ಬೇಕು. ಸೊಳ್ಳೆ ಬಲ್ಲೆ. ನಿಮ್ಮ ಮಗಳಿಲ್ವಾ ಮಂಗಳೂರಲ್ಲಿ? ಅವಳ ಮಗ ಪ್ರೇಮನಾಥ ಇಲ್ವಾ? ಅದೇ ಹೇಳಿದ್ ನಾನು ವಿಷಯ. ಈಗ ಪ್ರೇಮನಾಥ ಬಂದ್ರೆ ನಾವು ಗೊತ್ತಾಗದ ಹಾಗೆ ಆಕ್ಟ್ ಮಾಡ್ಬೇಕು. ಆಯ್ತಾ? ನಾನು ನೋಡಿ ವಿಶ್ವನಾಥ, ಏನು ಪ್ರೇಮನಾಥ ಬಂದ ಅಂತ ಕಾಣುತ್ತೆ. ಬುಲೆಟ್ ಇದ್ದು ಸೌಂಡ್ ಆಯ್ತು. ಈಗ ಬಂದ ಮೇಲೆ ಗೊತ್ತುಂಟಲ್ಲ, ಆಕ್ಟಿಂಗ್ ಡ್ರಾಪ್ ಆಗಬಾರ್ದು. ಏನಾದ್ರು ಡ್ರಾಪ್ ಆದ್ರೆ ನಾನು ನಿಂಗೆ ಕ್ಲೂ ಕೊಡ್ತೇನೆ. ಹೇಗೆ? ಹೆಣ್ಣು. ಓಕೆ, ರೆಡಿ ಅಪ್ಪ? ರೆಡಿ ಅಲ್ಲ?
ಬಿತ್ತ ಇಲ್ಲ ಇಲ್ಲ ಉಂಟು. ಇಲ್ಲ ಇಲ್ಲ ಉಂಟು ಉಂಟು ಜಾಗದಲ್ಲಿ ಉಂಟು ಅಲ್ಲಾಡಬಾರ್ದು ಅಲ್ಲಾಡಬಾರ್ದು ಮುಖದಲ್ಲಿ ಒಂದು ನೊಣ ಉಂಟು ಏಯ್! ನೊಣ ಅಲ್ಲ ಮಚ್ಚೆ ಮಚ್ಚೆ ಕಾಮಿಡಿ ಮಾಡ್ತೀನಿ ನೀವು ಯಾರು? ನಿನ್ನಪ್ಪ ನಿನ್ನ ಮಾವಲ್ಲನ ಏಕನಾಥ ಮಾವ. ಅವಳು ವಿಶ್ವನಾಥ ವಿಶಾಲಾಕ್ಷಿ ವಿಶಾಲಾಕ್ಷಿ ಅದು ಅದೆಂತ ದನವ ಅದು ನಿನ್ನ ಅಜ್ಜ ಮಾರ ಜಗನ್ನಾಥವ. ಒಟ್ಟಾರೆ ಎಲ್ಲ ನಾತಡೋಳು. ನಿಂದೆ ಸರ್ ಅಂತ ಏನ ಕೆಸರು ತುಂಬಿದ್ಯಾ? ಪ್ರೇಮ ನಾಥ. ಇದು ಇಲ್ಲದಿದ್ರೂ ನಾಥವೇ ಮಾವ ಏನು ನನ್ನ ಅಮ್ಮನ್ ಅಂದ್ರೆ ನಿಮ್ಮ ಅಕ್ಕ ಹೇಳಿದ ಮಾತು ಗೊತ್ತುಂಟ? ಎಂತ? ನಾನು SLC ಅಲ್ಲಿ ಪಾಸ್ ಆದ್ರೆ ನಿಮ್ಮ ಮಗಳು ವಿಶಾಲಾಕ್ಷಿಯನ್ನು ನನ್ಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ. ಹಾಗೆ SLC ಅಲ್ಲಿ 6 ವರ್ಷ ಕೂತು ಸುಲಭದನ್ನೆಲ್ಲ ಬದಿಗೆ ಹಾಕಿ ಕಡೆಗೆ ಯಾವ್ದದು ಬರ್ದದು ಕನ್ನಡ. ಅಷ್ಟು ಸುಲಭದ ಕನ್ನಡ ಬರ್ಲಿಕ್ಕೆ ನಿನಗೆ ಇಷ್ಟು ವರ್ಷ ಬೇಕಿತ್ತ? ಯಾಕೆ ಬೊಬ್ಬೆ ಹಿಡಿತಿದ್ದಾರೆ? ಕನ್ನಡವನ್ನು ಕೀಳಾಗಿ ಕಾಣ್ತೀರಿ. ಕನ್ನಡದ್ದು ಮಹತ್ವ ಗೊತ್ತುಂಟ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೆಲ್ಗೆ. ನೀನು ಯಾಕೆ ಬೊಬ್ಬೆ ಹಾಕ್ತಿ ಗಡಿಗೆ ಈಗ ಅಲ್ಲಿ ಒಳಗೆ ಒಂದು ಕೊಳೆತ ಲಿಂಬೆ ಹಣ್ಣಿಟ್ಟಿದೆ, ಅದರಲ್ಲಿ ಒಂದು ಸರ್ಬತ್ ಮಾಡ್ತಾವು. ಎಂತ ಅವಳು ಎಂತ ಅವಸ್ಥೆ. ಹಾಗೆ ಅವಳು. ಹೌದಾ? ಹೌದೌದೌದು. ಜ್ಯೂಸ್ ಬಂತು ಜ್ಯೂಸ್. ಕರೆಕ್ಟ್. ಈಗ ಲೋಫರ್ ಕುಡಿಯ ಕುಡಿರಿ. ಬೇಡ, ನೀನ್ ಕುಡಿ ಮೊದಲು, ನೀನ್ ಕುಡಿ. ಯಾಕೆಂದ್ರೆ ಅನ್ಯೋನ್ಯತೆ, ಪ್ರೀತಿ, ಬೈಟು ಮಾಡ್ಬೇಕು. ಗಂಡ ಹೆಂಡತಿ ಆಗೋರು ಕರೆಕ್ಟ್ ಬೈಟು. ಸತ್ತೋದವಳು ಎಲ್ಲಿಂಟ? ಇದರಲ್ಲಿ ಜ್ಯೂಸ್ ಎಲ್ಲಿಂಟ? ನೀವಲ್ಲ ಕುಡಿಲಿಕ್ಕೆ ಹೇಳಿದ್ದು. ಅರ್ಧ ಕುಡಿದ ಅರ್ಧ ಕೊಡು ಅಂತ ಹೇಳಿದ್ದು ಎಲ್ಲ ಕುಡ್ದತ್ತ. ಹಾಗೆವಾ? ಒಂದು ಫಿಲ್ಮ್ ಅಲ್ಲಿ ನೋಡುದಿಲ್ವ ನೀವು? ನನ್ನನ್ನು ಯಾರು ಫಿಲ್ಮ್ಗೆ ಕರ್ಕೊಂಡು ಹೋಗುದಿಲ್ಲ. ಈ ಪ್ರೀತಿ ಯಾಕೆ ಭೂಮಿ ನಂದಲ್ಲ ಏನು ಯಾರ್ದು? ಮಲ್ಲೇಶ ಅಂದವ ಸನ್ನಿ ಮಿರ್ತಿನ ಪಂಡ್ರಜವ ಎಂತ ರಿಸಲ್ಟ್ ಬಂತ? ಪ್ರೇಮನಾಥ ಪಾಸ್ ಆದ್ನ ಮಾವ. ಪ್ರೇಮನಾಥ ಪಾಸ್ ಆದ SLC ಅಲ್ಲಿ. ಮಾವ ನೀವು ಒಳಗೋಗಿ. ಯಾಕೆ? ನಮ್ಗೆ ಸ್ವಲ್ಪ ಮಾತಾಡ್ಲಿಕ್ಕುಂಟು. ಎಂತ ಮಾತಾಡ? ಗಂಡ ಹೆಂಡತಿ ಆಗುವವರು ಗುಪ್ತ ಸಮಾಲೋಚನೆ ಮಾಡ್ಲಿಕ್ಕುಂಟು. ಗುಪ್ತ ಸಮಾಲೋಚನೆ? ಹಿಂದೆಂತ ಪೇಪರ್ ಊರು ಬೇಡ ಹೆಸರು ಬೇಡ ಅಂತ ಡಿಸ್ಕಷನ್. ನಾವು ಒಳಗೆ ಹೋಗ್ತೇವೆ. ಯಾಕೆ? ನೀವು ನಿಲ್ಲಿ, ನಂಗೆ ಹೆದರಿಕೆ ಆಗ್ತದೆ. ಪಾಪ ಪ್ರೇಮನಾಥ ಆ ಮಗುವಿಗೆ ಹೆದರಿಕೆ ಆಗ್ತದಂತೆ, ನಾವು ನಿಲ್ಬೇಕಂತೆ. ನಾಳ್ದು ನಮ್ಗೆ ಮದುವೆ ಆಗ್ತದೆ, ಫಸ್ಟ್ ನೈಟ್ ಆಗ್ತದೆ. ಅವತ್ತು ಸರಿ ಹೇಳ್ತೀರಾ? ಒಳಗೆ ಹಾಕಿ. ಒಳಗೆ ನೀವು ಕೂಡ ಬರ್ಬೇಕಂತೆ. ಮೆಲ್ಲ 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 ಮೆಲ್ಲ. ಅಯ್ಯೋ ದೇವ, ಮುಸುಂಬಿ ಜ್ಯೂಸ್ ಹಾಕ್ತದ. ವಿಶಾಲು ಏನಾದ್ರೂ ಹೇಳಿದ್ಯಾ? ಏನಿಲ್ಲ. ವಿಶಾಲು ನಮ್ಗೆ ಮದುವೆ ಆದ್ಮೇಲೆ ಹನಿಮೂನ್ಗೆ ಸಿಂಗಾಪುರಕ್ಕೆ ಹೋಗು ಆಯ್ತಾ? ಅಷ್ಟು ದೂರ ಹೋಗುವ ಮೊದಲು ಇಲ್ಲಿ ಸರಿ ನೋಡಿದ್ರೆ ಒಳ್ಳೇದಿತ್ತಲ್ಲ. ವಿಶಾಲು ಏನಾದ್ರೂ ಹೇಳಿದ್ಯಾ? ಏನಿಲ್ಲ. ಇಲ್ಲಿ ರೂಮ್ ನೋಡಿದ್ರೆ ಒಳ್ಳೇದಿತ್ತಲ್ಲ. ಕರೆಕ್ಟ್, ನಿಂಗೆ ಇರ್ಲಿ. ವಿಶಾಲು ನಮ್ಗೆ ಈಗ ಮದುವೆ ಆಯ್ತು. ಅಷ್ಟು ಬೇಗ ಆಯ್ತಾ? ಈಗ ವೈಫೈ ಅಲ್ಲಿ ಬೇಗ ಆಗ್ತದೆ. ಮದುವೆ ಆಯ್ತು, ಹನಿಮೂನ್ ಆಯ್ತು, ನಮ್ಗೊಂದು ಮಕ್ಕಳು ಎಷ್ಟು ಬೇಕಾಗ್ಬೋದು? ಇದು ಕೆಜಿಗೆ ಎಷ್ಟಂತೆ? ಕೆಜಿ